ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಜ್ಞಾನೋಕ್ತಿಗಳು 10 ಮತ್ತು 22ನೇ ವಚನ. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು. ಪ್ರಿಯವಾದವರೇ, ಕರ್ತನ ಆಶೀರ್ವಾದವು ಈಸಾಕನ ಮೇಲಿದ್ದದ್ದರಿಂದ ಬರಗಾಲದ ಸಮಯದಲ್ಲಿ ಈಸಾಕನು ಬಿತ್ತಿದ ಬೀಜವು 100ರಷ್ಟು ಫಲ ನೀಡುವಂತೆ ಮಾಡಿದಂಥ ದೇವರು ಇಂದು ನೀವು ಮಾಡುವಂಥ ವ್ಯಾಪಾರ, ವ್ಯವಸಾಯ ಅಥವಾ ಕೆಲಸ ಯಾವುದಾಗಿದ್ದರೂ ಅದನ್ನು 100ರಷ್ಟು ಆಶೀರ್ವದಿಸಲು ಬಯಸುತ್ತಿದ್ದಾನೆ. ಲಾಬಾನನಂತಹ ಕಠಿಣ ಯಜಮಾನನ ಕೆಳಗೆ ಕೆಲಸ ಮಾಡಿದ ಯಾಕೋಬನನ್ನು ಆಸ್ತಿ ಪಾಸ್ತಿಗಳೊಂದಿಗೆ ಹಿಂತಿರುಗಿ ತನ್ನ ಸ್ವಂತ ದೇಶಕ್ಕೆ ಬರುವಂತೆ ಮಾಡಿದಂಥ ದೇವರು ನಿಮ್ಮ ಕೆಲಸದ ಸ್ಥಳದಲ್ಲಿಯೂ ನಿಮ್ಮನ್ನು ಆಶೀರ್ವದಿಸಿ ನಿಮ್ಮ ಕುಟುಂಬದಲ್ಲಿ ಯಾವ ಕೊರತೆ ಇಲ್ಲದೆ ಕಾಪಾಡುತ್ತಾನೆ ಎಂದು ನೀವು ಯಾಕೆ ನಂಬಬಾರದು? ಇಡೀ ಭೂಮಿಯಲ್ಲಿ ಬರಗಾಲ ಬಂದರೂ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬಗಳನ್ನು ಸಮೃದ್ಧಿಯಾದ ಆಶೀರ್ವಾದಗಳಿಂದ ತುಂಬಿಸುವಂಥದ್ದೇ ದೇವರ ಒಂದು ಯೋಜನೆಯಾಗಿದೆ. ಯಾಕೋಬನ ಕುಟುಂಬದವರನ್ನು ಫಲವತ್ತಾದ ಗೋಷೇನ್ ದೇಶದಲ್ಲಿಟ್ಟು ಪೋಷಿಸಿದವನೇ ನಮ್ಮ ದೇವರು. ಐಗುಪ್ತವನ್ನು ಬಿಟ್ಟು ಹೊರಡುವಾಗಲೂ ಅವರು ಚಿನ್ನ, ಬೆಳ್ಳಿ ಮತ್ತು ಅನೇಕ ವಸ್ತುಗಳೊಂದಿಗೆ ಹೊರಟರು. ಅರಣ್ಯದಲ್ಲಿ ಅವರಿಗೆ ಯಾವುದೇ ಕೊರತೆ ಇಲ್ಲದಂತೆ ನಡೆಸಿ ಕಾನಾನಿನ ಸಮೃದ್ಧಿಯನ್ನು ಕಾಣುವಂತೆ ಮಾಡಿದನು. ನಿಮ್ಮ ಅರಣ್ಯದಂತಹ ಅಥವಾ ಬರುಡಾದ ಜೀವನವನ್ನು ಬದಲಾಯಿಸಿ ಅಳಿಯಲಾಗದ ಅಂದರೆ ಅನ್ಮೆಜರಬಲ್ ಬ್ಲೆಸ್ಸಿಂಗ್ಸ್ನಿಂದ ಅಥವಾ ಆಶೀರ್ವಾದಗಳಿಂದ ತುಂಬಿಸಲು ಆತನು ಬಯಸುತ್ತಿದ್ದಾನೆ. ಮೊದಲಿನಲ್ಲಿ ಪ್ರತಿದಿನವೂ ಮನ್ನವನ್ನು ಕೊಟ್ಟರು, ಆದರೆ ಅದು ಆತನ ಅಂತಿಮ ಆಶೀರ್ವಾದವಲ್ಲ. ಹಾಲು ಜೇನು ಹರಿಯುವ ಸಮೃದ್ಧಿಗೆ ನಿಮ್ಮನ್ನು ನಡೆಸುವುದೇ ದೇವರು ನಿಮಗಾಗಿ ನಿಗದಿಪಡಿಸಿದ ಆಶೀರ್ವಾದ ಎಂಬುದನ್ನು ಖಂಡಿತವಾಗಲು ನೀವು ನಂಬಬೇಕು. ಐಶ್ವರ್ಯ ಎಂಬುದು ದೇವರು ನೀಡುವಂಥ ಒಂದು ಆಶೀರ್ವಾದವಾಗಿದೆ. ಅದರಿಂದ ನಿಮಗೆ ಯಾವುದೇ ರೀತಿಯಲ್ಲಿ ದುಃಖ, ವೇದನೆ ಉಂಟಾಗುವುದಿಲ್ಲ. ಆದರೆ ಆ ಐಶ್ವರ್ಯದ ಮೇಲೆಯೇ ಮನಸ್ಸಿಡುವುದು ಅಥವಾ ಕಣ್ಣಿಡುವುದೇ ತಪ್ಪು ಅಥವಾ ಅದು ಅಪಾಯಕಾರಿ. ಕಾನಾನಿಗೆ ಪ್ರವೇಶಿಸಿ ಕರ್ತನು ನೀಡುವ ಆಶೀರ್ವಾದಗಳನ್ನು ಅನುಭವಿಸುವುದು ತಪ್ಪಲ್ಲ, ಅದು ಅಪಾಯಕಾರಿಯೂ ಅಲ್ಲ. ಕರ್ತನನ್ನು ಮರೆತು ಜೀವಿಸುವುದೇ ಅಪಾಯವಾಗಿದೆ. ಕರ್ತನ ಆಶೀರ್ವಾದವೇ ಐಶ್ವರ್ಯವನ್ನು ಕೊಡುವಂಥದ್ದಾಗಿದೆ. ಅದರ ಜೊತೆಗೆ ಆತನು ವೇದನೆಯನ್ನು ಅಥವಾ ವ್ಯಸನವನ್ನು ಸೇರಿಸುವುದೇ ಇಲ್ಲ. ಹಾಗಾಗಿ ನೀವು ಐಶ್ವರ್ಯವಂತರಾಗಿ ಬಾಳಿ ಬದುಕಿ ದೇವರನ್ನು ಮಹಿಮೆ ಪಡಿಸಬೇಕೆಂಬುದಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲು ಬಯಸುತ್ತಿದ್ದಾನೆ. ಹಾಗಾಗಿ ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಅವರ ಜೊತೆಗಿದ್ದು ಅವರು ಕೈ ಹಾಕುವಂಥ ಎಲ್ಲ ಕೆಲಸಗಳಲ್ಲಿ ಅವರನ್ನು ಸಫಲಪಡಿಸಿದಂಥ ದೇವರು ಇಂದು ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ನಿಮಗೆ ಸಫಲತೆಯನ್ನು, ಸಮೃದ್ಧಿಯನ್ನು ಕೊಡಲು ಬಯಸುತ್ತಿದ್ದಾನೆ. ಅದನ್ನು ನೀವು ಅಪೇಕ್ಷಿಸುವಾಗ, ನಂಬುವಾಗ ಖಂಡಿತವಾಗಲು ನೀವು ದೇವರು ಕೊಡುವಂಥ ಸಕಲ ಆಶೀರ್ವಾದಗಳನ್ನು ಅನುಭವಿಸಬಹುದು.
ಹಾಗಾಗುವಂತೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.